ಇದು ಆ್ಯಕ್ಚುಲಿ ನೋಡಿ ಜಗತ್ತಲ್ಲಿ ತಪ್ಪಾಗಲ್ಲ ಅಂತ ನಾನು ಹೇಳಲ್ಲ. ಆದರೆ ಈ ಒಂದು ಘಟನೆನ ಬಿಂಬಿಸಿರೋ ರೀತಿ ಇದೆಯಲ್ಲ, ಅದು ವಿಚಿತ್ರ. ಅದು ಆ್ಯಕ್ಚುಲಿ ಇದು ನೋಡಿದಾಗ ಗೊತ್ತಾಗುತ್ತೆ ಎಷ್ಟೋ ಜನಗಳ ಕೈವಾಡ ಇದೆ ಇದರಲ್ಲಿ ಅನ್ನಿಸ್ತು ನನಗೆ ವೈಯಕ್ತಿಕವಾಗಿ. ಪ್ಲಸ್ ಕೆಲವರು ನನಗೆ ಫೋನ್ ಮಾಡಿ ಹೇಳಿದ್ರು, ಕೆಲವರು ಮಿನಿಸ್ಟ್ರ್ ಮಕ್ಕಳು ಅವರೆಲ್ಲ ಫೋನ್ ಮಾಡಿ ಹೇಳಿದ್ರು, ಈ ಥರ ಕವಿಗಳೇ ಅಂತ ಹೇಳಿದ್ರು. ಅವ್ರ ಹೆಸರೆಲ್ಲ ಹೇಳೋದು ಬೇಡ. ಅನ್ನಿಸಿದಾಗ ನೋಡಿ, ಇದು ಆ್ಯಕ್ಚುಲಿ ಮೇಲ್ನೋಟಕ್ಕೆ ಏನು ಅನ್ಸುತ್ತೆ ಅಂದರೆ, ಮೇಲ್ನೋಟಕ್ಕೆ ದರ್ಶನ್ ಅವರು ಎಲ್ಲಿ ನಾನು ಕೊಲೆ ಮಾಡಿದ್ದೀನಿ, ನಾನು ಅದು ಮಾಡಿದ್ದೀನಿ ಅಂತ ಒಪ್ಕೊಂಡಿಲ್ಲ. ಅವರೇ ಹೇಳಿದ್ದಾರೆ, ನಾನೆಲ್ಲ ಹೋಟ್ಲಲ್ಲಿದ್ದೆ, ಒಂದು ಫೋನ್ ಬಂತು, ನಾನು ಅಲ್ಲಿ ಸತ್ತೋಗಿದ್ದಾನೆ ಅವನಂತ ಹೇಳ್ತು. ಅದು ಚಾರ್ಜ್ ಶೀಟಲ್ಲಿ ಇರೋದು. ಓವರಾಲ್ ಆಗಿ ನೋಡಿದ್ರೆ, ಮೇಲ್ನೋಟಕ್ಕೆ ನೋಡಿದ್ರೆ ಇದು 302 ಅಪ್ಲಿಕೇಬಲ್ ಆಗದೇ ಇಲ್ಲ. ಅದು ಹೆಂಗಿದು 302 ಅಪ್ಲಿಕೇಬಲ್ ಆಯಿತು ಅಂದರೆ ನನಗೆ ಅಲ್ಪ ಸ್ವಲ್ಪ ಜ್ಞಾನ ಇದೆ. ಅಂದರೆ ನಾನು ಒಂದು ಫೇಕ್ ಕೇಸಲ್ಲಿ ಜೈಲಿಗೆ ಹೋಗಿ ಬಂದಿದ್ದೀನಿ 11 ತಿಂಗಳು. ಇನ್ನೂ ಫೇಕ್ ಕೇಸ್ಗಳು ನನ್ನ ಮೇಲೆ ಇದ್ದಾವೆ. ಸೆಕೆಂಡ್ರಿ ನಾನು ಜೈಲ್ ಬಗ್ಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅದು ಹೆಂಗಾಯಿತು ಏನಾಯಿತು ಅಂತ ನಾನು ಓವರಾಲ್ ಯೋಚನೆ ಮಾಡಿದಾಗ, ಇದು ಆ್ಯಕ್ಚುಲಿ ಲ್ಯಾಂಗ್ವೇಜ್ ಅಂದರೆ ಸೆಕ್ಷನ್ ಬಂದ್ಬಿಟ್ಟು ಇದು ಕಲ್ಪಬಲ್ ಹೋಮಿಸೈಡ್ ಅಂತಾರೆ. ಕಲ್ಪಬಲ್ ಹೋಮಿಸೈಡ್ ಅಂದರೆ ಕೆಲವು ಕಾನೂನಲ್ಲಿ ರಿಯಾಯಿತಿ ಇದೆ. ಆ ಸೆಲ್ಫ್ ಡಿಫೆನ್ಸ್ಗೆ, ನರಹತ್ಯೆಗೆ, ಆಮೇಲೆ ಮಾನಸಿಕ ಅಸ್ವಸ್ಥರು ಏನು ಮಾಡಿರ್ತಾರಂಥ ಅಪರಾಧಗಳಿಗೆ ಇದೆ. ಇದಕ್ಕೆ ಯಾಕೆ ಮೀಡಿಯಾದವರು ಕೆಲವರು ಯಾಕೆ ಇಷ್ಟು ಹೈಲೈಟ್ ಮಾಡಿದ್ರು? ಅದನ್ನ ಯಾಕೆ ದರ್ಶನ್ಗೆ ಮರಣದಂಡನೆ ಆಗೋ ಲೆವೆಲ್ಗೆ ಕೆಲವ್ರು ಮಾತಾಡ್ಬಿಟ್ರು? ಆಮೇಲೆ ಇನ್ನೊಂದು ದುರಂತ ಏನಂತಂದ್ರೆ, ಆಕ್ಚುಲಿ ಕೆಲವು ರಿಟೈರ್ಡ್ ಪೊಲೀಸ್ ಆಫೀಸರ್ಗಳು ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಗೈಡ್ಲೈನ್ಸ್ ಇದೆ, ಮೀಡಿಯಾ ಟ್ರಯಲ್ ಮಾಡಬಾರ್ದು ಅಂತ. ಅದು ಕೆಲವರು ನಾನು ಅವ್ರಿಗೆ ಹ್ಯಾಂಗೆ ಹೇಳುವಾಗ ಗೊತ್ತಿಲ್ಲ, ಕೆಲವು ರಿಟೈರ್ಡ್ ಪೊಲೀಸ್ ಆಫೀಸರ್ಗಳು, ನನಗೆ ತುಂಬಾ ಕೋಪ ಇದೆ ಅವ್ರ ಮೇಲೆ, ತುಂಬಾ ಬೇಜಾರಿದೆ ಈ ವಿಚಾರದಲ್ಲಿ. ಅವರು ದರ್ಶನ್ಗೆ ಮರಣದಂಡನೆ ಆಗತ್ತೆ, ದರ್ಶನ್ಗೆ ಅದಾಗತ್ತೆ, ಇದಾಗತ್ತೆ, ಜೀವಾವಧಿ ಶಿಕ್ಷೆ ಆಗತ್ತೆ ಅಂತ ಹೇಳಿದ್ರು. ತುಂಬಾನೇ ನೋವಿದೆ ನನಗೆ. ಅಷ್ಟೊಂದು ಆಕ್ಚುಲಿ ಬುದ್ಧಿ ಇರೋರು ಹಂಗ್ ಮಾತಾಡಿದಾಗ ನಮ್ಮಂಥವ್ರು ಏನ್ ಮಾತಾಡ್ಬೇಕು? ಯಾರು ಮಾತಾಡಿದ್ರು ಮಹಾನುಭಾವರು ಇದ್ದಾರಲ್ಲ, ಅವ್ರು ನನ್ನ ಮುಂದೆ ಬರಲಿ, ಅವ್ರು ಎಷ್ಟು ಜನ ಅಮಾಯಕರಿಗೆ ಶಿಕ್ಷೆ ಕೊಡಿಸಿದ್ದಾರೆ ಅಂತ ನಾನು ಓಪನ್ ಆಗಿ ಮಾತಾಡ್ತೀನಿ. ಒಬ್ರು ವಿಟ್ನೆಸ್ನ ಕರ್ಕೊಂಡೋಗಿ, ನಿನ್ ಬಾಪ ಜಸ್ಟ್ ವಿಟ್ನೆಸ್ ಅಪ್ಪ ಅಂತ ಹೇಳಿ ಕರ್ಕೊಂಡೋಗಿ, ಅದು ಯಾರು ಪೊಲೀಸವರು ದರ್ಶನ್ಗೆ ಮರಣದಂಡನೆ ಆಗ್ಬೇಕು ಅಂತ ಹೇಳಿದ್ರಲ್ಲ, ಅವರು ಒಬ್ಬ ವಿಟ್ನೆಸ್. ಆಕ್ಚುಲಿ ಅವ್ರು 3 ಎನ್ಕೌಂಟರ್ ಆಗ್ಬಿಡ್ತು. ಅವ್ರು 3 ಜನ, 3 ಇನ್ವಾಲ್ವ್ ಆದವ್ರನ್ನ ಎನ್ಕೌಂಟರ್ ಮಾಡ್ಬಿಟ್ರು, ಆರೋಪಿಗಳನ್ನ. ಆದ್ರೆ ಕೋರ್ಟ್ಗೆ ಅಕ್ಯೂಸ್ಡ್ ಬೇಕಾಗಿತ್ತು, ಅವ್ರಿಗೇನೋ ಜ್ಞಾನ ಇಲ್ಲದೆ ಎನ್ಕೌಂಟರ್ ಮಾಡ್ಬಿಟ್ರು. ಆದರೆ ಅಲ್ಲಿ ಒಬ್ಬ ವಿಟ್ನೆಸ್ನ ಕರ್ಕೊಂಡೋಗಿ, ಸಾಕ್ಷಿನ ಕರ್ಕೊಂಡೋಗಿ, ಬಾಪ ನೀನು ಜಸ್ಟ್ ಸಾಕ್ಷಿ ಆಗಿರು ಅಂತ ಹೇಳಿ ಅಲ್ಲಿ ಒಳಗಡೆ ಬಿಟ್ಟು ಅವನ್ನ ಮತ್ತೆ ಇನ್ವಾಲ್ವ್ ಮಾಡಿ ಅವನಿಗೆ ಜೀವಾವಧಿ ಶಿಕ್ಷೆ ಕೊಡ್ತಾರೆ. ಸೆಕ್ಷನ್ ಬೇರೆ ಹಾಕ್ತಾರೆ. ಸೆಕ್ಷನ್ ಅಂತಂದ್ರೆ ಏನಂತಂದ್ರೆ, ಸೆಕ್ಷನ್ ಅಂದ್ರೆ ಉದ್ದೇಶಪೂರ್ವಕವಾದ ಕೊಲೆ ಅಂತ ಅರ್ಥ. ಇವಾಗ ಒಂದು ಕೊಲೆ ಆಗ್ಬಿಡುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೊಲೆ ಆಗ್ಬಿಡುತ್ತೆ ಅಂತಂದಾಗ ಬರೀ ಕೊಲೆ ಅಂತ ಬರೆದಾಗ ಅವ್ನಿಗೆ ಶಿಕ್ಷೆ ಆಗಲ್ಲ. ಶಿಕ್ಷೆ ಆದ್ರೂ ಅದು ತುಂಬಾ ಕಠಿಣವಾಗಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೆಲವು ಪೊಲೀಸರು ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲೊಂದು ಚೈನ್ ಇರುತ್ತೆ ಅವ್ರ ಮೇಲೆ, ಚೈನು ಏನೋ ಮೊಬೈಲು, ಯಾವನೋ ಅವ್ರು ಸತ್ತೋಗಿದ್ರೆ ಅಂತ ಮೊಬೈಲ್ ತೊಗೊಂಡು ಹೋಗ್ತಾನೆ. ಅವ್ರು ಪೊಲೀಸವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಮೊಬೈಲ್ಗೋಸ್ಕರ ಕೊಲೆ ಮಾಡಿದ್ದಾನೆ, ಗೋಲ್ಡ್ಗೋಸ್ಕರ ಕೊಲೆ ಮಾಡಿದ್ದಾನೆ, ಇದು ಉದ್ದೇಶಪೂರ್ವಕವಾದ ಕೊಲೆ ಅಂತ ಅಂದ್ಬಿಟ್ಟು ಅವರು ಒಂದು ಸೆಕ್ಷನ್ ಹಾಕುತ್ತೆ. 385 ಅದೇನೋ ಬರುತ್ತೆ. 302 ಜೊತೆ ಆ ಸೆಕ್ಷನ್ ಹಾಕಿದಾಗ ಅವರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ. ಆ ಥರ ಒಬ್ಬ ಸಾಕ್ಷಿನ ಕರ್ಕೊಂಡೋಗಿ ಆ ಮಹಾನುಭಾವ, ಯಾರು ದರ್ಶನ್ ಬಗ್ಗೆ ಮಾತಾಡಿದ್ನಲ್ಲ, ಆ ಮಹಾನುಭಾವ ಓಪನ್ ಆಗಿ ಹೇಳ್ತೀನಿ, ಅವನಿಗೆ ಚಾಲೆಂಜ್ ಮಾಡ್ತೀನಿ, ಬಂದು ನೀನು ತಾಕತ್ತಿದ್ರೆ, ನನ್ಗೆ ಗೊತ್ತು ನಾನು ಯಾರ ಬಗ್ಗೆ ಮಾತಾಡ್ತೀನಿ ಅಂತ ಗೊತ್ತು, ಅವನು ಬಂದು ನನ್ನ ಹತ್ರ ಮಾತಾಡಲಿ, ಓಪನ್ ಆಗಿದೆ, ಯಾವ ಚಾನಲ್ ಅಲ್ಲಿ ಬೇಕಾದ್ರೂ ಮಾತಾಡಿ, ನಾನು ಅವನಿಗೆ ಆನ್ಸರ್ ಮಾಡ್ತೀನಿ. ಅವನು ಬಂದು ಮಾತಾಡ್ತಾನೆ, ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆಗ್ಬೇಕು, ದರ್ಶನ್ಗೆ ಮರಣದಂಡನೆ ಆಗ್ಬೇಕು, ದರ್ಶನ್ಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ. ಕರ್ಮ ಕಾಂಡ, ಬೇಜಾರಾಯ್ತು. ಅದೇ ರೀತಿ ಕೆಲವರು ಚೆನ್ನಾಗಿ ಮಾತಾಡಿದ್ರು, ಪೊಲೀಸ್ ಆಫೀಸರ್ ಕೆಲವರು ಚೆನ್ನಾಗಿ ಮಾತಾಡಿದ್ರು. ಒಬ್ಬನು ಆಕ್ಚುಲಿ ಅವನು ಹೆಸರು ಹೇಳಲ್ಲ. 2001 ಪೀಣ್ಯದಲ್ಲಿ ಒಂದು ಚಿಕ್ಕ ಮಗುದು ರೇಪ್ ಆಗುತ್ತೆ. ಆ ಕೇಸಲ್ಲಿ 3 ಜನನ ಅವನು ಎನ್ಕೌಂಟರ್ ಮಾಡ್ತಾನೆ. ಅವ್ನು ಯಾರಂತ ಗೊತ್ತಾಗತ್ತೆ. ಅವ್ನು ಬಂದು ನನಗೆ ಓಪನ್ ಆಗಿ ನನ್ನ ಮುಂದೆ ಮಾತಾಡಲಿ, ಅವ್ನಿಗೆ ಗೊತ್ತಾಗುತ್ತೆ ಏನು ಹೆಸರು. ಆ್ಯಕ್ಚುಲಿ ಲೀಗಲ್ ಆಗಿ ನಾವು ಹೆಸರು ಹೇಳ್ಬಾರ್ದು, ಚಾನಲಲ್ಲಿ ಹೆಸರು ಹೇಳ್ಬಾರ್ದು ಅನ್ನೋ ಕಾರಣಕ್ಕೆ ಗೊತ್ತಾಗುತ್ತೆ. ಇಷ್ಟು ಹೇಳ್ತಾ ಇದ್ದೀನಿ, ಕ್ಲೂ ಕೊಡ್ತಾ ಇದ್ದೀನಿ. 2001 ಒಂದು ಚಿಕ್ಕ ಹುಡುಗಿ ರೇಪ್ ಕೇಸಲ್ಲಿ 3 ಜನನ ಅರೆಸ್ಟ್ ಮಾಡಿ, ಆ ಥರ
SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.